ಚಾಲು. ಇವತ್ತು ಜಮಖಂಡಿಯ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ನಾವೆಲ್ಲ ಬಂದಿದ್ದೀವಿ, ದಲಿತ ಹಾಗೂ ಪ್ರಗತಿಪರ ಸಂಘಟನೆಯವರು. ಮತ್ತು ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಬನಟ್ಟಿಯ ಸರ್ವೆ ನಂಬರ್ ಮಾಲ್ಕಿ ಜಮೀನು 4 ಸರ್ವೆ ನಂಬರು ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವೆ ನಂಬರ್ 7ರ ವಿಚಾರವಾಗಿ ಸುಮಾರು 3-4 ವರ್ಷಗಳಿಂದ ಇದೇ ವಿಚಾರವಾಗಿ ಸುಮಾರು ಸಮಸ್ಯೆಗಳು ನಡೀತಾನೆ ಇದ್ದಾವೆ. ಇದಕ್ಕಿಂತ ಮುಂಚೆನೂ ಕೂಡ ಅಲ್ಲಿ ನಿರ್ಗತಿಕರು ಮತ್ತು ಅತಿ ಕಡು ಬಡವರು ಏನು ಮಾಡಿದ್ರಪ್ಪ ಅಂತಂದ್ರೆ ಸೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು. ಈ ಅರಣ್ಯ ಇಲಾಖೆದವರು ಯಾವುದೇ ಮಾಹಿತಿಯನ್ನು ನೀಡದೆ ಬೆಳಿಗ್ಗೆನೇ ಬಂದು ಆ ಎಲ್ಲ ಸೆಡ್ಗಳನ್ನು JCBಗಳ ಮುಖಾಂತರ ತೆರವುಗೊಳಿಸಿದ ನಂತರ ಬೆಳಗಾವಿಯವರು ಅರಣ್ಯ ಇಲಾಖೆ ಬೆಳಗಾವಿ ಸಿಬ್ಬಂದಿಗಳು ಮತ್ತು ಕಂದಾಯ ಇಲಾಖೆಯವರು, ಈ ಜಮಖಂಡಿ ಅರಣ್ಯ ಇಲಾಖೆಯವರು ಎಲ್ಲರೂ ಸೇರಿಬಿಟ್ಟು ಜಂಟಿ ಕಾರ್ಯಾಚರಣೆ ಸುಮಾರು ಒಂದು 2 ಬಾರಿ ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಒಂದು ನಕ್ಷೆಯನ್ನು ಕೂಡ ಬಿಡುಗಡೆ ಮಾಡ್ತಾರೆ. ನನ್ನ ಹತ್ರ ದಾಖಲಾತಿ ಇದೆ. ಅದ್ರ ಬಗ್ಗೆ ಸರ್ವೆ ನಂಬರ್ 4ಕ್ಕೆ ಸಂಬಂಧಪಟ್ಟಂಥ ನಕ್ಷೆ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಅವರೊಂದು ಲೆಟರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಅಂದರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ತಾಂತ್ರಿಕ ಸಹಾಯಕರು ಕಾರ್ಯಯೋಜನೆ ಮತ್ತು ಅರಣ್ಯ ಸಮೀಕ್ಷೆ ಬೆಳಗಾವಿ. ಇವರು ಕೊಟ್ಟಿರೋ ಲೆಟ್ರನ್ನು ಇಟ್ಕೊಂಡು ಈ ಮ್ಯಾಪನ್ನು ಇಟ್ಕೊಂಡು ಅಲ್ಲಿ ತೆರವುಗೊಳಿಸಿದಂಥ ಸೆಡ್ಗಳನ್ನು ನಾವು ಮತ್ತೆ ಮರು ನಿರ್ಮಾಣ ಮಾಡಿದ್ದೀವಿ. ಅಲ್ಲಿ ನಾವು ದಲಿತರಿಗೋಸ್ಕರ ಇಡೀ ತೆರದಾಳ್ ಮತಕ್ಷೇತ್ರದಲ್ಲಿ ಒಂದು ಬುದ್ಧ ವಿಹಾರ ಇಲ್ಲ, ಒಂದು ಬುದ್ಧ ವಿಹಾರ ನಿರ್ಮಾಣ ಮಾಡಬೇಕು, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಲ್ಲಿ ಒಂದು ಗ್ರಂಥಾಲಯವನ್ನು ಮಾಡಬೇಕಂತಕ್ಕಂಥ ಒಂದು ವಿಚಾರನ ಇಟ್ಕೊಂಡು ನಾವು ಅಲ್ಲಿ ಒಂದು ಸೆಡ್ಡನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ, ಆಫೀಸನ್ನು ಮಾಡಿದ್ದೀವಿ. ಇವಾಗ ಸಡನ್ಲಿ ಇವತ್ತು ಒಂದು ನೋಟಿಸನ್ನು ಹಂಚ್ತಾರೆ. ಯಾರು? ವಲಯ ಅರಣ್ಯ ಅಧಿಕಾರಿಗಳು ಜಮಖಂಡಿ ಇವರು. ಈ ನೋಟಿಸನ್ನು ಸುಮಾರು ಮಧ್ಯಾಹ್ನ 2 ಗಂಟೆಗೆ ಹಚ್ತಾರೆ. ಇವತ್ತು ತಾರೀಕು 4, ಇವತ್ತು 4 ಗಂಟೆ ತಾರೀಕಿದೆ. ಬಟ್ ಈ ಡೇಟ್ ಇದೆ 3/7/2024. ನಿನ್ನೆಯ ಡೇಟನ್ನು ಹಾಕಿ ನಾಳೆ ಒಳಗಡೆ ನೀವು ಏನಾದರೂ ಅದನ್ನು ತೆರವುಗೊಳಿಸ್ಕೊಳ್ಳೋದಿದ್ರೆ ನಾವು ಯಾವುದೇ ಕ್ಷಣದಲ್ಲಿ ಬಂದು ಅದನ್ನು ಡೆಮಾಲಿಷ್ ಮಾಡ್ತೀವಿ ಅಂತಕ್ಕಂಥ ಈ ಲೆಟ್ರನ್ನು ಕೊಟ್ಟಿದ್ದಾರೆ. ಈ ಲೆಟ್ರ್ ಆಯಿತು. ಆಮೇಲೆ ಇವರೇ ಕೊಟ್ಟಿರ್ತಕ್ಕಂಥ 7 ಸರ್ವೆ ನಂಬರ್ 7ಕ್ಕೆ ನೀವು ಹಾಕಿರ್ತಕ್ಕಂಥ ಸೆಡ್ಗೆ ಯಾವುದೂ ಸಂಬಂಧ ಇರ್ತಕ್ಕಂಥ ಲೆಟ್ರ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗೇನು ಸದ್ಯ ತೆರದಾಳ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದು ಸೌದಿ ಅವರ ಮನೆ ಕೂಡ ಅಲ್ಲೇ ಇದೆ, ಸರ್ವೆ ನಂಬರ್ 4ರಲ್ಲೇ ಇದೆ. ಅವರ ಮಿಸ್ಸಸ್ ಸರ್ ಅಂದರೆ ಅವರ ವೈಫ್ ಅವ್ರ ಹೆಸರಿಂದ ಉತಾರೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಈಗ ಇದೇ ಮಾಲ್ಕಿ ಜಮೀನಿಂದ. ಬಟ್ ಅದೇ ಸರ್ವೆ ನಂಬರಲ್ಲಿ ಈಗ ನಾವು ಸೆಡ್ಗಳನ್ನ ಹಾಕಿದ್ದೀವಿ. ನಾವು ಹಾಕಿರ್ತಕ್ಕಂಥ ಸೆಡ್ಗಳು ಮಾತ್ರ ಸರ್ವೆ ನಂಬರ್ 7ಕ್ಕೆ ಬರ್ತಾವೆ ಅಂತ ಹೇಳ್ತಾರೆ. ಇದಲ್ಲದೆ ಅವರು ಜಂಟಿ ಕಾರ್ಯಾಚರಣೆ ಮಾಡಿ ಸರ್ಹದ್ದನ್ನು ಕೂಡ ಈ ಫಾರೆಸ್ಟ್ ಇಲಾಖೆಯವ್ರು ಹಾಕ್ಕೊಂಡಿದ್ದಾರೆ. ಇವಾಗ ಕೂಡ ಹೋದರೂ ಅದು ನೋಡ್ಲಿಕ್ಕೆ ಸಿಗುತ್ತೆ. ಅದಲ್ಲದೆ ನೀವು ಸರ್ಕಾರದ ಏನು ದಿಶಾಂಕ ಇದೆಯಲ್ಲ, ದಿಶಾಂಕದಲ್ಲಿ ಕೂಡ ನೀವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅದು ಸರ್ವೆ ನಂಬರ್ 4 ಅಂತ ಇವಾಗಲೂ ಕೂಡ ತೋರಿಸುತ್ತೆ. ಆದರೆ ಈ ಅರಣ್ಯ ವಲಯ ಅಧಿಕಾರಿಗಳನ್ನ ಕೇಳಿದರೆ ಅವರು ಅದನ್ನು ಮ್ಯಾಪನ್ನು ಬೇರೆ ಮಾಡಿದ್ರು. ನೀವು ಅವ್ರನ್ನೇ ಕೇಳ್ರಿ, ನನಗೆ ಗೊತ್ತಿಲ್ಲ, ನಾನು ತೆರವುಗೊಳಿಸ್ತೀನಿ ಅಂತಕ್ಕಂಥ ಊಹಾಪೋಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಇದನ್ನೆಲ್ಲ ನೋಡಿದ ಕೂಡಲೇ ನಮಗೇನಿಸ್ತಾ ಅಲ್ಲಿ 70 to 80% ಆಲ್ಮೋಸ್ಟ್ SC ST ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ತಾ ಇದೆ. ಇದ್ರ ಹಿಂದ್ಗಡೆ 7 ನಂಬರ್ ಇರ್ತಕ್ಕಂಥದ್ದು ಎಲ್ಲನೂ ಫಾರೆಸ್ಟ್ ಇದೆ. ಈಗಲೂ ಕೂಡ ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಸುಮಾರು 20-30 ಮನೆಗಳು ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಶುರು ಇದೆ. ನಾವು ಕೇಳಿದ್ದೀವಿ ಅರಣ್ಯ ವಲಯ ಅಧಿಕಾರಿಗಳನ್ನು, ಸರಿ ನಮ್ಮದು ಫಾರೆಸ್ಟ್ ಆದರೆ ಇದೆಲ್ಲ ಯಾವುದು? ಅದೆಲ್ಲ ಡಿಸ್ಫಾರೆಸ್ಟ್ ಆಗಿದೆ, ಅವಾಗ ಅನೌನ್ಸ್ ಆಗಿದೆ ಅಂತ ಹೇಳ್ತಾರೆ. 2015ರಿಂದ ಈಚೆಗೆ ಮಾತ್ರ ಇರೋದನ್ನು ನಾವು ಅಕ್ರೋಚ್ಮೆಂಟ್ ಆಗಿರೋದನ್ನು ತೆರವುಗೊಳಿಸ್ತೀವಿ ಅಂತ ಹೇಳ್ತಾರೆ. ಸರಿ, ಹಂಗಾದ್ರೆ ನಮ್ಮ ಜೋಡಿ ಬನ್ನಿರಿ. ಈಗ ಅಕ್ರೋಚ್ಮೆಂಟ್ ಆಗಿರೋದನ್ನು ಎಷ್ಟು ಅಕ್ರೋಚ್ಮೆಂಟ್ ಆಗಿದೆ ಮತ್ತು ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಯಾವೆಲ್ಲಿ ಶುರು ಆಗಿದೆ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ರೆ ಅದನ್ನು ನಮ್ಮ ಕೆಲಸ ನಾವು ಮಾಡ್ತೀವಿ, ನೀವು ಹೇಳಬೇಕಾಗಿಲ್ಲ ಅಂತಕ್ಕಂಥ ಉಡಾಪೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಆರಂಭ. ಯಾಕಂದರೆ ಇದು ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಅದನ್ನೇ ಎಸ್ಪೆಷಲಿ ಅದನ್ನೇ ತೆರವುಗೊಳಿಸ್ತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅರಣ್ಯ ಅಧಿಕಾರಿಗಳು ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈ ಹೋರಾಟ ಇವತ್ತು ಶುರುವಾಗಿದೆ. ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಅಂಬೇಡ್ಕರ್ ಸೇನೆ ಆಗಿರಬಹುದು, ಎಲ್ಲ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಇರ್ತಕ್ಕಂಥ ಸೆಡ್ಗಳಿಗೆ ಏನಾದರೂ ಇವರು ತೆರವುಗೊಳಿಸಿದರೆ ಅಲ್ಲಿರ್ತಕ್ಕಂಥ ಬುದ್ಧ, ಬಸವ, ಅಂಬೇಡ್ಕರ್, ಶಾಹು, ಫುಲೆ, ಪೆರಿಯಾರ್ ಇರ್ತಕ್ಕಂಥ ಮಹಾನ್ ದಾರ್ಶನಿಕರ ಭಾವಚಿತ್ರಗಳನ್ನು ನಾವು ಹಾಕಿದ್ದೀವಿ. ಅಲ್ಲಿ ಒಂದು ಲೈಬ್ರರಿಯನ್ನು ಮಾಡಬೇಕು, ಅಲ್ಲೊಂದು ಬುದ್ಧ ವಿಹಾರನ ಮಾಡ್ಬೇಕಂತಕ್ಕಂಥ ನಮ್ಮ ಏನು ಪ್ರಗತಿಪರ ಯೋಚನೆ ಇತ್ತು, ಅದನ್ನ ಎಲ್ಲವನ್ನು ಧ್ವಂಸ ಮಾಡ್ಬೇಕಂತಕ್ಕಂಥ ವಿಚಾರವನ್ನು ಈ ಅರಣ್ಯ ಅಧಿಕಾರಿಗಳು ಏನು ನೇಮಿಸ್ಕೊಂಡಿದ್ದಾರೆ. ಇದರ ವಿರುದ್ಧ ನಾವು ಎಲ್ಲ ನಮ್ಮ ಸಂಘಟನೆಗಳ ರಾಜ್ಯ ಅಧ್ಯಕ್ಷರುಗಳಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಈ ವಿಚಾರವಾಗಿ ಇದಕ್ಕಿಂತ ಮುಂಚೆ ಮಾನ್ಯ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಕೂಡ ಇದ್ರ ಬಗ್ಗೆ ಗಮನ ಸೆಳೆದಿದ್ದೀವಿ. ನಾವು ಸರ್ವೆ ನಂಬರ್ 4ರಲ್ಲಿ ಒಬ್ಬರು ಶಾಸಕರು
ಉತಾರೆಯನ್ನು ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ದಾರೆ. ನಾವು ಮಾತ್ರ ಅಲ್ಲಿ ಮಾಡಿದ್ರೆ ಅದು ಫಾರೆಸ್ಟ್ ಆಗುತ್ತೆ, ಅವ್ರು ಮಾಡಿದ್ರೆ ಅದು ಉತಾರೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಅದು ಯಾವ ಕಾರಣಕ್ಕಾಯ್ತು? ಈ ದಾಖಲಾತಿಗಳನ್ನು ಅರಣ್ಯ ಇಲಾಖೆನೇ ಕೊಟ್ಟಿರೋದು. ಈ ದಾಖಲಾತಿಗಳನ್ನು ನೀವು ಯಾವ ಆಧಾರದ ಮೇಲೆ ಕೊಟ್ರಿ? ಆಮೇಲೆ ನಾವು ಇದಕ್ಕಿಂತ ಮುಂಚೆ ಮೊದಲು ಸೆಡ್ಗಳನ್ನ ಹಾಕಿದ್ವಿ, ಅದನ್ನು ಯಾವ ಆಧಾರದ ಮೇಲೆ ನೀವು ತೆರವುಗೊಳಿಸಿದ್ರಿ? ಅದನ್ನು ಕೂಡ ನಾವು ಕಾಂಪನ್ಸೇಷನ್ ಕೇಳಿಕೊಂಡು ಕೋರ್ಟ್ ಮೊರೆ ಹೋಗ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಮ್ಮ ಸಂಗಡಿಗರನ್ನ ಸೇರಿಸ್ಕೊಂಡು ವಿಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಹೋರಾಟ ಇಲ್ಲಿಗೆ ಶುರು ಆಗ್ತಾ ಇದೆ. ಯಾಕಂತಂದರೆ ಈಗ ತಾನೇ ನಾವು ಒಳಗಡೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು DSSನ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ದಿಲೀಪ್ ಕಾಂಬ್ಳೆ ಅವರು ಹೊಡೆದು ಕೂಡಲೇ ಯಾರು ಆರ್ಯಪ್ಪ ಅವರು ಇರ್ತಕ್ಕಂಥ ಪವನ್ ಕರ್ನಿಂಗ್ ಅವರು ನನ್ನ ಪಕ್ಕ ಬರಬೇಡ ಅಂತಕ್ಕಂಥ ವಾಪಿ ಮಾತುಗಳನ್ನ ಹೇಳ್ತಾರೆ. ಇದು ಸಾರ್ವಜನಿಕ ಆಫೀಸ್, ಇದು ಸಾರ್ವಜನಿಕ ಸ್ಥಳ. ನಾವು ನಮ್ಮ ಅಹವಾಲುಗಳನ್ನು, ನಮ್ಮ ದೂರುಗಳನ್ನ ಕೊಡ್ತಕ್ಕಂಥ ಬಂದಿರೋದು. ಅಲ್ಲಿರೋದು 2 ಚೇರ್. ಓಕೆ, ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. 2 ಚೇರ್ ಇದಾವೆ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. 3ನೇ ಚೇರೇ ಇಲ್ಲ. ನಾವು 20 ಜನ ಇದ್ದೀವಿ, ಅದರಲ್ಲಿ ನಿಂತ್ಕೊಂಡಿದ್ದೀವಿ. ಅದ್ರ ಪಕ್ಕಕ್ಕೆ ಹೋದರೆ ಆ ಕಡೆ ನಡಿ, ನಾನು ಕೇಳಿದೆ ಹೆಂಗೆ ಬಂದೇ ಇಲ್ಲ ಅಂತಕ್ಕಂಥ ಉಡಾಪಿ ಉತ್ತರಗಳು ಬೇಕಾಗಿಲ್ಲ. ನೀವು ಸಾರ್ವಜನಿಕ ಅಧಿಕಾರಿಗಳಿದ್ದೀರಿ, ಸಾರ್ವಜನಿಕ ಅಧಿಕಾರಿಗಳ ಥರನೇ ನಡ್ಕೋಬೇಕು. ನೀವು ಯಾವುದೇ ಒತ್ತಡಕ್ಕೆ ಮತ್ತೊಂದು ಯಾವುದಕ್ಕೋ ಆಮಿಷಕ್ಕೆ ಒಳಗಾಗಿ ಈ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದೀರಿ ನೀವು. ಈ ಹೋರಾಟ ಇಲ್ಲಿಗೆ ಶುರು ಆಗುತ್ತೆ. ಈ ಹೋರಾಟ ಇಡೀ ರಾಜ್ಯದ ತುಂಬ ಪಸರಿಸ್ತಾ ಇರ್ತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ.